ಈ ಇರಾನ್ ಇಸ್ರೇಲ್ ಯುದ್ಧ ಯಾವ ರೀತಿ ಸಮಸ್ಯೆಗಳನ್ನ ತಂದಿಟ್ಟಿದೆ ಅಂದರೆ, ಭಾರತೀಯ ಮೂಲದ ದಂಪತಿ ಇರಾನ್ನಲ್ಲಿ ವಾಸ ಇದ್ದವರು ದೀರ್ಘಾವಧಿ ರಜೆ ತಗೊಂಡು ಮಕ್ಕಳನ್ನು ಅಲ್ಲೇ ಬಿಟ್ಟು ವಾಪಸ್ಸು ಮಡಿಕೇರಿಗೆ ಬಂದಿದ್ದಾರೆ. ಆದರೆ ಇಲ್ಲಿಂದ ಅವರು ವಾಪಸ್ ಇರಾನ್ಗೆ ಹೋಗೋದಕ್ಕೆ ವಿಮಾನಗಳು ರದ್ದಾಗ್ಬಿಟ್ಟಿವೆ. ಜೊತೆಗೆ ವೀಸಾ ಅವಧಿ ಕೂಡ ಮುಗಿತಾ ಇರೋದ್ರಿಂದ ಎಲ್ಲಿ ವಾಪಸ್ ಇರಾನ್ಗೆ ಹೋಗೋಕ್ಕಾಗದೇ ಇಲ್ವೋ ಅಂತಕ್ಕಂಥ ಆತಂಕ ಅವರದ್ದು. ಸೊ ಏನಾಯಿತು ಅಂತ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಇರಾನ್ನಲ್ಲಿ ಮಕ್ಕಳು, ಮಡಿಕೇರಿಯಲ್ಲಿ ದಂಪತಿ. ವಾರ್ ಎಫೆಕ್ಟ್, ಇರಾನ್ಗೆ ತೆರಳಲಾಗದೆ ಪರದಾಟ. ಪಾಸ್ಪೋರ್ಟ್ ಅವಧಿಯು ಮುಗಿಯುವ ಆತಂಕ. ಮಕ್ಕಳು ಸಂಪರ್ಕಕ್ಕೂ ಸಿಕ್ತಿಲ್ಲ ಎಂದು ಕಣ್ಣೀರು. ಕೊಡಗು ಮೂಲದ ಮಹಿಳೆ ಇರಾನ್ನ ವ್ಯಕ್ತಿಯನ್ನ ಮದುವೆಯಾಗಿ ಅಲ್ಲೇ ಸೆಟಲ್ ಆಗಿದ್ರು. ಡಿಸೆಂಬರ್ನಲ್ಲಿ ಬಂದಿದ್ದ ದಂಪತಿ ಈಗ ಮಡಿಕೇರಿಯ ಕಾಂತೂರಿನಲ್ಲೇ ಉಳಿಯುವಂತಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮವಾಗಿ ಹಲವು ದೇಶಗಳ ವಾಯು ಪ್ರದೇಶ ಬಂದಾಗಿದ್ದು ವಿಮಾನ ಸಂಚಾರವು ಭಾರೀ ಅಸ್ತವ್ಯಸ್ತಗೊಂಡಿದೆ. ಕೊಡಗಿನ ನವೀನ ಅವರು 40 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾಗ ಇರಾನ್ ಪ್ರಜೆ ನಾದಾರ್ ಪರಿಚಯವಾಗಿ ವಿವಾಹವಾಗಿದ್ರು. ಮದ್ವೆ ನಂತರ ಇರಾನಿನ ಬೋಜ್ನೂರ್ ಪ್ರದೇಶದಲ್ಲಿ ನೆಲೆಸಿದ್ದು ಅವರಿಗೆ 2 ಮಕ್ಕಳಿದ್ದಾರೆ. ಒಬ್ಬರು ಸಿವಿಲ್ ಎಂಜಿನಿಯರ್ ಆಗಿದ್ದು ಮತ್ತೊಬ್ಬರು ಆರ್ಕಿಟೆಕ್ಟ್ ಆಗಿದ್ದಾರೆ. ಈ ಕುಟುಂಬ ಇರಾನ್ನಲ್ಲಿ ದಾಳಿಂಬೆ, ದ್ರಾಕ್ಷಿ, ಆಪಲ್, ಬ್ಲೂಬೆರಿ, ಬಾದಾಮಿ, ಏಪ್ರಿಕಾಟ್, ಖರ್ಜೂರ, ಪಿಸ್ತಾ ಸೇರಿದಂತೆ ಹಲವು ವಿದೇಶಿ ಹಣ್ಣುಗಳ ಫಾರ್ಮ್ಗಳನ್ನ ಹೊಂದಿದ್ದು ಜೊತೆಗೆ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಕೊಡಗಿಗೆ ಬರುವ ಈ ದಂಪತಿ ಸಾಮಾನ್ಯವಾಗಿ ಮಾರ್ಚ್ನಲ್ಲಿ ಮರಳಿ ಇರಾನ್ಗೆ ತೆರಳುತ್ತಾ ಇದ್ರು. ಈ ಬಾರಿ ಮಾರ್ಚ್ 16ರಂದು ಬೆಂಗಳೂರಿನಿಂದ ಶಾರ್ಜಾ ಮೂಲಕ ಇರಾನ್ನ ಬೋಜ್ನೂರ್ಗೆ ತೆರಳಲು ವಿಮಾನ ಟಿಕೆಟ್ ಬುಕ್ ಮಾಡಿದ್ರು. ಆದರೆ ಅಮೆರಿಕ ಇರಾನ್ ಯುದ್ಧದ ಪರಿಣಾಮ ವಿಮಾನ ರದ್ದುಪಡಿಸಲಾಯಿತು. ನಂತರ ಏಪ್ರಿಲ್ 15ರಂದು ಮತ್ತೊಮ್ಮೆ ಪ್ರಯಾಣ ಬುಕ್ ಮಾಡಿದ್ರು. ಆ ವಿಮಾನವು ರದ್ದಾಗಿದೆ. ಎವ್ರಿ ಇಯರ್ ನಾವು 3 ಮಂತ್ಸ್ ಬಂದು ಇಲ್ಲಿ ಸೊ ವಿ ಯೂಸ್ ಟು ಎಂಜಾಯ್ ಅವರ್ ವೆಕೇಷನ್ಸ್ ಹಿಯರ್. ನನ್ನ ರಿಲೇಟಿವ್ಸ್, ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ಐ ಕಮ್ ಅಂಡ್ ಸ್ಟೇ ಹಿಯರ್ ಆಲ್ಸೋ. ಆದರೆ ಈ ಕುರಿ ನಾನು ಅದೇ 15th ಮಾರ್ಚ್ಗೆ ಹೋಗಬೇಕು ಅಂತ ಇದ್ದೇನೆ. ಆಗ ನನ್ನ 2 ವೀಕ್ಸ್ ಬಿಫೋರ್ ನನ್ನ ಫ್ಲೈಟ್ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಫ್ಯಾಮಿಲಿ, ನಮ್ಮ ರಿಲೇಟಿವ್ಸ್ ಅಲ್ಲಿ ಸಹ ಇದ್ದಾರೆ. ನನ್ನ ಚಿಲ್ಡ್ರನ್, ಮೈ 2 sons with their families. ಮಕ್ಕಳು ನಂದು ಅಲ್ಲಿದ್ದಾರಲ್ಲ, ಅದಕ್ಕೆ ನಮಗೆ ಸ್ವಲ್ಪ ಭಯ, ಸ್ವಲ್ಪ ವಿ ಫೀಲ್ ಅನ್ಕಂಫರ್ಟೇಬಲ್. ಇರಾನ್ಗೆ ತೆರಳಲು ಇನ್ನಷ್ಟು ವಿಳಂಬವಾದರೆ ಮೇ ತಿಂಗಳಲ್ಲಿ ಪಾಸ್ಪೋರ್ಟ್ ಅವಧಿಯು ಮುಗಿಯುವ ಆತಂಕ ಎದುರಾಗಿದೆ. ಇರಾನ್ನಲ್ಲಿ ಇಂಟರ್ನೆಟ್ ಸೇವೆಗಳು ಬಹುತೇಕ ಸ್ಥಗಿತಗೊಂಡಿರುವುದರಿಂದ ತಮ್ಮ ಮಕ್ಕಳನ್ನು ಸಂಪರ್ಕಿಸಲು ಸಾಧ್ಯವಾಗ್ತಿಲ್ಲ ಅಂತ ನವೀನ ನಾದರ್ ದಂಪತಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ದಂಪತಿಗೆ ಕುಟುಂಬಸ್ಥರು ಧೈರ್ಯ ತುಂಬುವ ಕೆಲಸ ಮಾಡಿಕೊಂಡು ಇದ್ದಾರೆ. ಯುದ್ಧ ಆದಷ್ಟು ಬೇಗ ಮುಗಿಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಅಂದಿದ್ದಾರೆ. ಬುಕ್ ಮಾಡಿ ಎಲ್ಲ ರೆಡಿ ಆದ, ವಾರ್ ಸ್ಟಾರ್ಟ್ ಆಯಿತು. ತಕ್ಷಣ ಅವ್ರದ್ದು ಟಿಕೆಟ್ಗಳು ಕ್ಯಾನ್ಸಲ್ ಆಗಿಬಿಟ್ಟು ಏಪ್ರಿಲ್ಗೆ ಅದು ಮುಂದಕ್ಕೆ ಹೋಯ್ತು. ಸರಿ, ಯಾವಾಗ ಹೋಗ್ಬೋದು ಅಂತ ಒಂದು ಲೆಕ್ಕಾಚಾರದಲ್ಲಿ ಇದ್ದರು. ಅದೂ ಇದಕ್ಕಿದ್ದಂಗೆ ಕ್ಯಾನ್ಸಲ್ ಆಗಿ ಅವ್ರು ತುಂಬ ಆತಂಕಕ್ಕೆ ಒಳಗಾದರು. ಆಮೇಲೆ ಅಲ್ಲಿ ಇಂಟರ್ನೆಟ್ ಸೇವೆ ಆಗಲಿ, ಒಂದು ಫೋನ್ ಮಾಡಿ ಅವರ ಒಂದು ಆರೋಗ್ಯ ವಿಚಾರಿಸ್ಕೊಳ್ಳೋವಂಥದ್ದು ಅದು ಏನು ಅವರಿಗೆ ಸಾಧ್ಯವಾಗ್ತಿರ್ಲಿಲ್ಲ. ಅದರಿಂದ ಅವರು ಒಂಚೂರು ಆತಂಕಕ್ಕೆ ಒಳಗಾಗಿದ್ರು. ನಾವು ಅವ್ರಿಗೊಂಥರ ಧೈರ್ಯ ತುಂಬೋ ಕೆಲಸ ಮಾಡಿ ನಾವು ಅವ್ರ ಜೊತೆ ಸಹಕಾರ ಕೊಡ್ತಾ ಇದ್ದೀವಿ. ಒಟ್ನಲ್ಲಿ ಇರಾನ್ ಇಸ್ರೇಲ್ ವಾರ್ ತೀವ್ರತೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ದಂಪತಿ ಇರಾನ್ಗೆ ಮರಳಲು ಆಗದೆ ಪಾಸ್ಪೋರ್ಟ್ ರದ್ದಾಗುವ ಆತಂಕದಲ್ಲೇ ದಿನ ಕಳೆಯುತ್ತಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.